ಆಪ್ಷನ್ ಡಿ ಯಾವುದು ಅಂತಾರ ತೆಲಂಗಾಣ ಅಂತ ಇದೆ. ಹಾಗಾದ್ರೆ 100ರಷ್ಟು ಬ್ಯಾಂಕಿನ ಸೇವೆ ಒದಗಿಸಿರ್ತಕ್ಕಂತಹ ರಾಜ್ಯ ಯಾವುದು? ಯಾವ ರಾಜ್ಯ? ಎಸ್, ನಿಮ್ಮ ಆಯ್ಕೆ ಯಾವುದು? ಯಾವ ರಾಜ್ಯ? ಎಸ್, ಸೊ ಹಾಗಾದ್ರೆ ತೆಲಂಗಾಣ ಇಸ್ ದಿ ಕರೆಕ್ಟ್ ಆನ್ಸರ್. ಜನಧನ್ ಯೋಜನೆ ಅಡಿಯಲ್ಲಿ 100ರಷ್ಟು ಬ್ಯಾಂಕಿನ ಸೇವೆಯನ್ನು ಒದಗಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತಾರ? ದಟ್ ಈಸ್ ತೆಲಂಗಾಣ. ಹೌದಾ? ಸೊ ಜನಧನ್ ಯೋಜನೆ ಜೀರೋ ಅಕೌಂಟ್ ಅನ್ನ ಮಾಡಿಸ್ಕೋಬೇಕು. ಜನಧನ್ ಯೋಜನೆ ಏನಾಗುತ್ತೆ ಅಂದ್ರೆ 2016 and 17 ನಲ್ಲಿ ಜಾರಿಗೆ ಬಂದಿರ್ತದೆ. ಪ್ರಧಾನ ಮಂತ್ರಿ ಜನಧನ್ ಯೋಜನೆ ಅಂತ ಹೇಳ್ತೀವಿ. ಹಾಗಾದ್ರೆ ರಾಜ್ಯ ಯಾವುದು ಅಂತಾರ? ತೆಲಂಗಾಣ. ಯಾವ ಬ್ಯಾಂಕ್ ಅತಿ ಹೆಚ್ಚು ಖಾತೆನ ಹೊಂದಿತ್ತು ಅಂತಾರ? ಅದು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಂಡ್ ಎರಡನೇ ಅತಿ ಹೆಚ್ಚು ಖಾತೆನ ಹೊಂದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತಾರ? ದಟ್ ಇಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಬ್ಯಾಂಕ್ ಅಂತ ಕೇಳಿದ್ರು ಅಂದ್ರೆ SBI ಅಂತ ಹೇಳ್ತೀವಿ. ಅಂಡ್ ಅಲ್ಲಿ ಎರಡನೇ ಬ್ಯಾಂಕ್ ಯಾವುದು ಅಂತಾರ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಬಟ್ ರಾಜ್ಯ ಅಂತ ಕೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಯಾವ್ದು ಉತ್ತರ ಆಗುತ್ತೆ ಅಂತಾರ? ತೆಲಂಗಾಣ ಆಗುತ್ತೆ. ನೆಕ್ಸ್ಟ್, 2022ನೇ ಸಾಲಿನ ಏಷ್ಯಾ ಕಪ್ ಹಾಕಿ ಗೆದ್ದ ರಾಷ್ಟ್ರ ಯಾವುದು? ಗೇಮ್ಸ್ ಸ್ಪೋರ್ಟ್ಸ್ ಅಂದ್ಮೇಲೆ ಮಸ್ತ್ ಆನ್ಸರ್ ಮಾಡ್ತಿರಲ್ಲ ನೀವು. ಸ್ಪೋರ್ಟ್ಸ್ ಅಂದ್ರೆ ಖುಷಿ ಇರುತ್ತೆ ನಿಮಗೆ. 2022ನೇ ಸಾಲಿನ ಏಷ್ಯಾ ಕಪ್ ಹಾಕಿ ಗೆದ್ದ ರಾಷ್ಟ್ರ ಯಾವುದು? ಯಾವ ರಾಷ್ಟ್ರ ಹಾಗಾದ್ರೆ ಗೆದ್ದಿರ್ತಕ್ಕಂಥದ್ದು? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಭಾರತ. ಯಾವ ರಾಷ್ಟ್ರ ಹಾಗಾದ್ರೆ? ಎಸ್, ಯಾವ ರಾಷ್ಟ್ರ? ಸೊ ನೆಕ್ಸ್ಟ್ ಬರ್ತಕ್ಕಂತ ಕರೆಂಟ್ ಅಫೇರ್ಸ್ ಎಲ್ಲ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಮಾಡ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಆಪ್ಷನ್ ಸಿ ಏನಾಗುತ್ತೆ ಅಂತಾರ? ಕರೆಕ್ಟ್ ಆಗಿರ್ತಕ್ಕಂತ ಆಯ್ಕೆ. ಹಾಗಾದ್ರೆ ಆಪ್ಷನ್ ಸಿ ಯಾವ್ದಿದೆ ಅಂತಾರ? ದಕ್ಷಿಣ ಕೊರಿಯಾ ಇದೆ. ಸೊ ಆಪ್ಷನ್ ಸಿ ಯಾವುದು ಅಂತಾರ? ದಕ್ಷಿಣ ಕೊರಿಯಾ. ಹಾಗಾದ್ರೆ 2022ನೇ ಸಾಲಿನ ಏಷ್ಯಾ ಕಪ್ ಹಾಕಿ ಗೆದ್ದಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತಾರ? ದಕ್ಷಿಣ ಕೊರಿಯಾ. ನೆಕ್ಸ್ಟ್ ಕ್ವಶನ್, 2 ದಶಕಗಳ ಕಾಲ ಟೆನ್ನಿಸ್ ಜಗತ್ತನ್ನು ಆಳಿದ 20 ಗ್ರ್ಯಾಂಡ್ ಸ್ಲಾಮ್, ಹೌದಾ, ಟೆನ್ನಿಸ್ ಜಗತ್ತನ್ನ ಆಳಿರ್ತಕ್ಕಂತಹ 20 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ರೋಜರ್ ಫೆಡರರ್ ಟೆನ್ನಿಸ್ ಆಟಕ್ಕೆ ನಿವೃತ್ತಿ ಘೋಷಣೆ ಮಾಡಿದರು. ಇವರು ಯಾವ ದೇಶದ ಆಟಗಾರರಾಗಿರ್ತಾರೆ? ಹಾಗಾದ್ರೆ ಯಾವ ದೇಶದ ಆಟಗಾರ ಯಾರು ಅಂತಾರ? ರೋಜರ್ ಫೆಡರರ್ ಅವರು. ಸೊ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ವ್ಯಕ್ತಿ. ಹಾಗಾದ್ರೆ ಯಾವ ದೇಶದ ಆಟಗಾರರಾಗಿರ್ತಾರೆ? ಎ ಸ್ವಿಟ್ಜರ್ಲೆಂಡ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಬ್ರಿಟನ್, ಆಪ್ಷನ್ ಡಿ ಜೊಕೊಸ್ಲೋವಿಯಾ. ಹಾಗಾದ್ರೆ ಯಾವ ದೇಶದ ಆಟಗಾರ? ಇದಂತರೂ ಹೇಳ್ತೀರಾ, ಹೇಳಲೇಬೇಕಿದನ್ನ. ಎಸ್, ಯಾವ ದೇಶದವ್ರು ಹಾಗಾದ್ರೆ? ಪದೇ ಪದೇ ನ್ಯೂಸ್ ಅಲ್ಲಿ ಕೇಳ್ತಾರೆ ಇವ್ರ ಬಗ್ಗೆ. ಹೌದಾ? ಕಂಟಿನ್ಯೂಸ್ ನ್ಯೂಸ್ ಅಲ್ಲಿ ಇರುತ್ತೆ ಇವ್ರದ್ದು ಸ್ಪೋರ್ಟ್ಸ್ ಬಂದಾಗ, ಟೆನ್ನಿಸ್ ಕ್ರೀಡೆಗಳು ಬಂದಾಗ. ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಯಾವ ದೇಶದವರು ಅಂತಾರ? ಅವರು ಸ್ವಿಟ್ಜರ್ಲೆಂಡ್ ದವರು. ಯಾವ ದೇಶದವರು ಅಂತಾರ? ಸ್ವಿಟ್ಜರ್ಲೆಂಡ್ ದವರು. ಹಾಗಾದ್ರೆ ರೋಜರ್ ಫೆಡರರ್ ಯಾವ ದೇಶದವರು ಅಂತಾರ? ಸ್ವಿಟ್ಜರ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟ, ಅಂದ್ರೆ ಸ್ವಿಟ್ಜರ್ಲೆಂಡ್ ದವರು. ಸೊ ಹಾಗಾದ್ರೆ 20 ಗ್ರ್ಯಾಂಡ್ ಸ್ಲಾಮ್ ಅನ್ನ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ರೋಜರ್ ಫೆಡರರ್, ಸ್ವಿಟ್ಜರ್ಲೆಂಡ್ ದವರು. ನೆಕ್ಸ್ಟ್ ಕ್ವಶನ್, ಕನ್ನಡದ ಅತ್ಯುತ್ತಮ ಚಿತ್ರ ಡೊಳ್ಳು ಪ್ರಶಸ್ತಿ ಪಡೆದುಕೊಂಡಿತ್ತು. ಹೌದಾ? ಕನ್ನಡದ ಅತ್ಯುತ್ತಮ ಚಿತ್ರ ಅಂತ ಹೇಳ್ಬಿಟ್ಟು ಯಾವ ಚಿತ್ರ ಪ್ರಶಸ್ತಿ ಪಡ್ಕೊಂಡ್ರು ಅಂತಾರ? ಡೊಳ್ಳು ಅಂತಕ್ಕಂತ ಚಿತ್ರ ಪ್ರಶಸ್ತಿಯನ್ನ ಪಡ್ಕೊಳ್ತು. ಇದರ ನಿರ್ದೇಶಕ ಯಾರು ಅಂತ ಕೇಳಿದ್ದಾರೆ. ಒಂದನೇದು ಆಪ್ಷನ್ ಎ ಸಾಗರ್ ಪುರಾಣಿಕ್, ಆಪ್ಷನ್ ಬಿ ಜೋಬಿನ್ ಜಯನ್, ಆಪ್ಷನ್ ಸಿ ಪ್ರವೀಣ್ ಕೃಪಾಕರ್, ಆಪ್ಷನ್ ಡಿ ಯಾರು ಅಲ್ಲ. ಸೊ ಹಾಗಾದ್ರೆ ಯಾವುದು? ನಿಮ್ಮ ಆಯ್ಕೆ ಯಾವುದು? ಎಸ್, ಸುಮ್ನೆ ಗೆಸ್ ಮಾಡಕ್ ಹೋಗ್ಬೇಡ್ರಿ ನೀವು. ದೇವ್ರಂಕೆ ಹಾಕಿ ಬರ್ಬೇಡ್ರಿ ನೀವು. ಸುಮ್ನೆ ನೆಗೆಟಿವ್ ಮಾರ್ಕ್ಸಿಂಗ್ ಇತ್ತು ಅಂತಾರ ಎಲ್ಲ ಕಷ್ಟ ಆಗುತ್ತೆ. ಎಸ್, ಯಾವ್ದಾಗತ್ತೆ ಹಾಗಾದ್ರೆ ಆಯ್ಕೆ? ನೋ, ಸಿ ಅಲ್ಲ. ಎಸ್, ಸೊ ಹಾಗಾದ್ರೆ ಆಪ್ಷನ್ ಎ ಸಾಗರ್ ಪುರಾಣಿಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಆಯ್ಕೆ ಆಗುತ್ತೆ ಅಂತಾರ? ಸಾಗರ್ ಪುರಾಣಿಕ್. ಆಪ್ಷನ್ ಎ ಸಾಗರ್ ಪುರಾಣಿಕ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 2022ರ ಆಸ್ಕರ್ ಪ್ರಶಸ್ತಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಯಾವುದು? ಯಾವ ಚಿತ್ರಕ್ಕೆ ಪ್ರಶಸ್ತಿ ಸಿಗುತ್ತೆ? ಕಿಂಗ್ ರಿಚರ್ಡ್, ನೋ ಟೈಮ್ ಟುಡೇ, ದಿ ಪವರ್ ಆಫ್ ದಿ ಡಾಗ್, ಆಪ್ಷನ್ ಡಿ ಚೈಲ್ಡ್ ಆಫ್ ಡೆಫ್ ಅಡಲ್ಟ್. ಯಾವ ಒಂದು ಚಿತ್ರ? ಎಸ್, ಸೊ ಹಾಗಾದ್ರೆ 2022ರ ಆಸ್ಕರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಅತ್ಯುತ್ತಮ ಚಿತ್ರ ಯಾವುದು? ಆಪ್ಷನ್ ಎ ಕಿಂಗ್ ರಿಚರ್ಡ್, ಆಪ್ಷನ್ ಬಿ ನೋ ಟೈಮ್ ಟುಡೇ, ಆಪ್ಷನ್ ಸಿ ದಿ ಪವರ್ ಆಫ್ ದಿ ಗಾಡ್, ಆಪ್ಷನ್ ಡಿ ಚೈಲ್ಡ್ ಆಫ್ ಡೆಫ್ ಅಡಲ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದು? ಎಸ್, ಎಸ್, ವೆರಿ ಗುಡ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಚೈಲ್ಡ್ ಆಫ್ ಡೆಫ್ ಅಡಲ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಚೈಲ್ಡ್ ಆಫ್ ಡೆಫ್ ಅಡಲ್ಟ್. ಎಸ್, ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ವಿವಾದಕ್ಕೆ ಕಾರಣವಾದ
ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಇತ್ತೀಚೆಗೆ ವಿವಾದಕ್ಕೆ ಕಾರಣವಾಗಿರ್ತಕ್ಕಂತಹ ಅಮೂಲ್ ಹಾಲಿನ ಕಂಪನಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಆಗಿದೆ. ಅಮೂಲ್ ಹಾಲಿನ ಕಂಪನಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ನಿನ್ನೆ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಎಸ್, ಯಾವ ರಾಜ್ಯ ಹಾಗಾದ್ರೆ? ಅಮೂಲ್ ಯಾವ ರಾಜ್ಯದ ಹಾಗಾದ್ರೆ? ಎಸ್, ಆನಂದ್ ಮಿಲ್ಕ್ ಯೂನಿಯನ್ ಫೆಡರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ ಯಾವ ರಾಜ್ಯದ್ದು ಅಂತಂದ್ರೆ ಗುಜರಾತ್ ರಾಜ್ಯದ್ದು. ಕ್ಷೀರಮಂಥನ ಅಂತ ಹೇಳ್ಬಿಟ್ಟು ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಯಾವ ರಾಜ್ಯದ್ದು ಅಂತಂದ್ರೆ ಗುಜರಾತ್ ರಾಜ್ಯದ್ದು. ಹೌದಾ? ಅಮೂಲ್ ಅಂತಕ್ಕಂಥದ್ದು ಭಾರತದ ಅತಿ ದೊಡ್ಡ ಈ ಒಂದು ಮಿಲ್ಕ್ ಬ್ರ್ಯಾಂಡ್ ಗಳಲ್ಲಿ ಒಂದು. ಭಾರತದಲ್ಲಿ ಅತಿ ಹೆಚ್ಚು ಈ ಒಂದು ಸಪ್ಲೈ ಆಗ್ತಕ್ಕಂತ ಮಿಲ್ಕ್ ಪ್ರೊಡಕ್ಷನ್ ಆಗ್ತಕ್ಕಂತಹ ಒಂದ್ ಯಾವುದು ಅಂತಾರ ಈ ಒಂದು ಗುಜರಾತಿನ ಅಮೂಲ್. ನೆಕ್ಸ್ಟ್ ಕ್ವಶನ್, ಮಹಾರಾಷ್ಟ್ರದ ಔರಂಗಾಬಾದಕ್ಕೆ ಇಟ್ಟಿರುವ ಹೊಸ ಹೆಸರೇನು ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಹೌದಾ? ಮಹಾರಾಷ್ಟ್ರದ ಔರಂಗಾಬಾದಕ್ಕೆ ಇಟ್ಟಿರ್ತಕ್ಕಂತ ಹೊಸ ಹೆಸರೇನು? ಆಪ್ಷನ್ ಎ ಧಾರಾಶಿವ, ಆಪ್ಷನ್ ಬಿ ಸಂಭಾಜಿನಗರ, ಆಪ್ಷನ್ ಸಿ ಬಾಲಾಜಿನಗರ, ಆಪ್ಷನ್ ಡಿ ರಾಮದಾಸ್ ನಗರ ಅಂತ ಇದೆ. ಹಾಗಾದ್ರೆ ಏನು ನೂತನವಾಗಿ ಮರುನಾಮಕರಣ ಮಾಡಿದ್ದಾರೆ? ಯಾವ್ದಕ್ಕೆ ಅಂತಂದ್ರೆ ಔರಂಗಾಬಾದಕ್ಕೆ. ಮಹಾರಾಷ್ಟ್ರದ ಔರಂಗಾಬಾದ್ಗೆ ಇಟ್ಟಿರ್ತಕ್ಕಂತಹ ನೂತನ ಹೆಸರು ಯಾವುದು? ಧಾರಾಶಿವ, ಸಂಭಾಜಿನಗರ್, ಬಾಲಾಜಿನಗರ್, ರಾಮದಾಸ್ ನಗರ್ ಅಂತ ಹೇಳ್ತೀವಿ. ಯಾವ್ದು ಹಾಗಾದ್ರೆ? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ಸಂಭಾಜಿ ನಗರ್ ಅಂತ ಹೇಳ್ತೀವಿ. ಹಾಗಾದ್ರೆ ಏನಂತ ಹೆಸರು ಮರುನಾಮಕರಣ ಮಾಡಿದ್ದಾರೆ ಅಥವಾ ಹೆಸರು ಕೊಟ್ಟಿದ್ದಾರೆ ಅಂತಾರ ಸಂಭಾಜಿ ನಗರ ಅಂತ ಹೆಸರು ಕೊಟ್ಟಿದ್ದಾರೆ. ಹೌದಾ? ಸಂಭಾಜಿ ನಗರ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಯಾವ್ದಕ್ಕೆ ಅಂತಂದ್ರ ಮಹಾರಾಷ್ಟ್ರದ ಔರಂಗಾಬಾದ್ಗೆ. ನೆಕ್ಸ್ಟ್, ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಯಾರಿಗೆ ಲಭಿಸಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪಿ ಸತ್ಯವತಿ, ಆಪ್ಷನ್ ಬಿ ಸಿದ್ದಲಿಂಗಯ್ಯ, ಆಪ್ಷನ್ ಸಿ ಗಿರಡ್ಡಿ ಗೋವಿಂದರಾಜ್, ಆಪ್ಷನ್ ಡಿ ಚಂದ್ರಶೇಖರ್ ಪಾಟೀಲ್. ಸೊ ಹಾಗಾದ್ರೆ ಯಾರಿಗೆ ಸಿಕ್ತು ಈ ಪ್ರಶಸ್ತಿ? ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ. ಎಸ್, ಯಾರಿಗೆ ಸಿಕ್ತು ನೋಡ್ರಿ? ಎಲ್ಲರೂ ಬಿ ಸಿ ಕಾಣಿಸ್ತಾನೆ ಇಲ್ಲ ಕರೆಕ್ಟ್ ಆಗಿರ್ತಕ್ಕಂಥ ಆಯ್ಕೆ. ಎಸ್, ಓಕೆ, ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ಪಿ ಸತ್ಯವತಿ ಅಂತ ಹೇಳ್ತೀವಿ. ಹೌದಾ? ಯಾವ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಾರ ಪಿ ಸತ್ಯವತಿ. ನೆಕ್ಸ್ಟ್ ಕ್ವಶನ್, ಭಾರತವು ಈ ಕೆಳಗಿನ ಯಾವ ದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಆಮದು ಮಾಡಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಎಸ್, ಹಾಗಾದ್ರೆ ಅವಾಗ್ಲೇ ಏನಾಗಿತ್ತು ಅಂತಾರ ರಫ್ತಾಗಿತ್ತು. ಸೊ ಆಮದು ಮಾಡ್ಕೊಳ್ತಕ್ಕಂತಹ ಯಾವ ದೇಶದೊಂದಿಗೆ ಏನ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಆಮದು ಮಾಡಿಕೊಳ್ಳುತ್ತೆ ಅಂತ ಇದೆ. ಸೊ ಹಾಗಾದ್ರೆ ಇತ್ತೀಚೆಗೆ ಭಾರತ ಯಾವ ದೇಶದಿಂದ ಆಮದು ಮಾಡ್ಕೊಳ್ಳುತ್ತೆ ಅಂತ ಇದೆ? ಕತಾರ್, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಯಾವುದು ಅಂತಾರ ಸೌದಿ ಅರೇಬಿಯಾ ಅಂತ ಇದೆ. ಅವಾಗ್ಲೇ ರಫ್ತು ಮಾಡಿದ್ವಿ. ಹೌದಾ? ರಫ್ತಾಗಿತ್ತು. ಸೊ ಹಾಗಾದ್ರೆ ಈ ಒಂದು ಅಂದ್ರೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಅನ್ನ ರಫ್ತು ಮಾಡ್ತೀವಿ, ಯಾವ್ದನ್ನ ಹೆಚ್ಚು ರಫ್ತು ಮಾಡ್ತೀವಿ ಅಂತ ಆಗಿತ್ತು ಕ್ವಶನ್. ಬಟ್ ಇಲ್ಲಿ ಯಾವ್ದ್ರಿಂದ ಪೆಟ್ರೋಲಿಯಂ ಅನ್ನ ಯಾವ ದೇಶದಿಂದ ಆಮದು ಮಾಡ್ಕೊಳ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಕತಾರ್, UAE, ನೆಕ್ಸ್ಟ್ ಯಾವ್ದು ಅಂದ್ರೆ ರಷ್ಯಾ, ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದು ಅಂತಾರ ಸೌದಿ ಅರೇಬಿಯಾ. ಎಸ್, ಯಾವ್ದಾಗುತ್ತೆ ಹಾಗಾದ್ರೆ ಆಯ್ಕೆ? ನಿಮ್ಮ ಆನ್ಸರ್ ಯಾವ್ದು? ಎಸ್, ವೆರಿ ಗುಡ್. ಸೊ ಯಾವ್ದು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದು ಅಂತಾರ ರಷ್ಯಾ. ಸೊ ನಿಮ್ ಪ್ರಾಬ್ಲಮ್ ಏನು ಅಂತಾರ ನೋಡ್ತೀರಾ, ಓದ್ತೀರಾ, ಓದಿದ ತಕ್ಷಣ ಮತ್ತೆ ಅದನ್ನ ಬಿಟ್ಬಿಡ್ತೀರಾ. ಹೌದಾ? ಯಾವಾಗ್ಲೂ ಕಂಟಿನ್ಯೂಷನ್ ರೀಡಿಂಗ್ ಇಡ್ರಿ, ಕಂಟಿನ್ಯೂಷನ್ ರಿವಿಷನ್ ಮಾಡ್ಕೊಡ್ರಿ. ಜಸ್ಟ್ ಒಂದ್ 6 ತಿಂಗಳ ಹಿಂದಿನ ನೋಡಿದ್ರೆ ನೀವು ಮತ್ತೆ ಅದನ್ನ ರಿಕಾಲ್ ಮಾಡ್ಕೊಳಂಗಿಲ್ಲ. ಬಸ್ ಜಸ್ಟ್ ನ್ಯೂಸ್ ಪೇಪರ್ ನೋಡ್ತಾ ಜಸ್ಟ್ ಒಂದಿನ ಓದೋದು ಬಿಟ್ಬಿಡ್ಬೋದು, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಒಂದಿನ ನೋಡ್ರಿ, ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದ್ ಸೈಡ್ ಬರ್ದಿಡ್ರಿ. ಇಲ್ಲ ನ್ಯೂಸ್ ಪೇಪರ್ ಅನ್ನ ಕ್ರಾಪ್ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿ ಆರ್ಟ್ ಮಾಡ್ತಾರ ಗೊತ್ತಾ? ರಿಯಲ್ ಆಗಿ ನಿಜವಾಗ್ಲೂ ಅವರಿಗೆ ಓದ್ಬೇಕು ಅಥವಾ ಏನಾದ್ರು ಮಾಡ್ಬೇಕು ಅನ್ನೋರು ಟೈಮ್ ವೇಸ್ಟ್ ಆಗ್ತೈತೆ ಅಂತೆಲ್ಲ ನೋಡ್ಕೊಂಡು ನ್ಯೂಸ್ ಪೇಪರ್ ಎಷ್ಟ್ ಚೆನ್ನಾಗಿ ಕ್ರಾಪ್ ಮಾಡ್ಕೊಂಡು ಅದ್ ನೀಟಾಗಿ ಪೇಜ್ ಗೆಲ್ಲ ಅಂಟಿಸ್ಕೊಂಡು ಅದ್ರ ಮುಂದ್ಗಡೆ ಎಷ್ಟ್ ಚೆನ್ನಾಗಿ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಅದ ಒಂಚೂರು ನೋಡಿ ಕಲೀರಿ. ಯಾರಿಗಾದ್ರೂ ಅಂದ್ರ ಈ ತರ ಕಲೆಕ್ಷನ್ ಇದ್ದವ್ರದು ಅಥವಾ ಈ ರೀತಿ ನ್ಯೂಸ್ ಪೇಪರ್ ಅನ್ನ ಕಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ರಿವಿಷನ್ ಮಾಡಕ್ ಅನುಕೂಲ ಆಗುತ್ತೆ. ಒಬ್ರು ಇರ್ತಾರೆ ನ್ಯೂಸ್ ಪೇಪರ್ ತೆಗಿತಾರೆ, ಓಪನ್ ಮಾಡ್ತಾರೆ, ಸೊ ಒಂದ್ 2-3 ಪೇಜ್ ಮೇಲೆ ಏನ್ ಮಾಡ್ತಾರೆ ಅಂತಾರ ಓದ್ತಾರೆ. ಹೌದಾ? ಒಂದ್ ಬಹಳ ಆದ್ರೆ ಮ್ಯಾಕ್ಸಿಮಮ್ ನ್ಯೂಸ್ ಪೇಪರ್ ಕೆಲವೊಬ್ರು ಓದ್ತಿರ್ತಾರೆ ಹುಡುಗರು. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಓದ್ತಿರ್ತಾರೆ ನ್ಯೂಸ್ ಪೇಪರ್ ಅನ್ನ, ಓದಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಬಹಳ ಮ್ಯಾಕ್ಸಿಮಮ್ 15 ರಿಂದ 20 ನಿಮಿಷ ನ್ಯೂಸ್ ಪೇಪರ್ ಅನ್ನ ಓದ್ತೀರಾ.
ಓಕೆ, ಸೊ ಹಾಗಾದ್ರೆ 15ರಿಂದ 20 ನಿಮಿಷ ಏನ್ ಮಾಡ್ತೀರಾ, ನ್ಯೂಸ್ ಪೇಪರ್ ಓದ್ಬಿಡ್ತೀರಾ? ಹಂಗಲ್ಲ, ನ್ಯೂಸ್ ಪೇಪರ್ ಅಟ್ ಲೀಸ್ಟ್ ಎಷ್ಟು ಓದ್ಬೇಕು ಅಂತಂದ್ರೆ 1ರಿಂದ 1.5 ತಾಸಾದ್ರೂ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. ಹೌದಾ? ಟೈಮ್ ಸಿಗ್ಲಿಲ್ಲ ಅಂತಂದ್ರೂ ಟೈಮ್ ಮಾಡ್ಕೊಂಡಾದ್ರೂ ನ್ಯೂಸ್ ಪೇಪರ್ ಅನ್ನ ಓದ್ರಿ. ಜಸ್ಟ್ 15 ನಿಮಿಷ ಆಗ್ಲಿ 20 ನಿಮಿಷ ಆಗ್ಲಿ ಆತರ ನ್ಯೂಸ್ ಪೇಪರ್ ಅನ್ನ ಓದಕ್ ಹೋಗ್ಬೇಡಿ. ಕಂಪ್ಲೀಟ್ ಪ್ಯಾಕೇಜ್ ಸಿಗ್ಬೇಕು ಅಂದ್ರೆ ಅಟ್ ಲೀಸ್ಟ್ 1 to 1.5 ಅವರ್ ಆದ್ರೂ ಏನ್ ಮಾಡ್ಬೇಕು ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. ಅನಲೈಸಿಸ್ ಮಾಡ್ರಿ, ಜಸ್ಟ್ ರೀಡಿಂಗ್ ಅಲ್ಲ, ಅನಲೈಸಿಸ್ ಕೂಡ ಮಾಡ್ಬೇಕು. ಅದನ್ನ ವಿಶ್ಲೇಷಣೆ ಮಾಡ್ಕೊಳ್ಬೇಕು ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ. ಸೊ ಹಾಗಾದ್ರೆ ಇಲ್ಲಿ ಯಾವ್ದಾಗತ್ತೆ ಅಂತಾರ, ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನ ಆಮದು ಮಾಡ್ಕೊಡ್ತಕ್ಕಂತಹ ರಾಷ್ಟ್ರ ರಷ್ಯಾ. ನೆಕ್ಸ್ಟ್ ಒನ್, ಭಾರತದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಸ್ಥಾನ ಪಡೆದ ಕಂಪನಿ ಯಾವುದು? ಆಪ್ಷನ್ ಎ ರಿಲಯನ್ಸ್, ಆಪ್ಷನ್ ಬಿ ಇನ್ಫೋಸಿಸ್, ಆಪ್ಷನ್ ಸಿ ಟಿಸಿಎಸ್, ಆಪ್ಷನ್ ಡಿ ವಿಪ್ರೋ. ಮೌಲ್ಯಯುತ ಬ್ರ್ಯಾಂಡ್ ಯಾವುದು? ಯಾವ ಕಂಪನಿ ಹಾಗಾದ್ರೆ? ಎಸ್, ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಟಿಸಿಎಸ್ ಅಂತ ಹೇಳ್ತೀವಿ, ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಟಾಟಾ ಕಂಪನಿ ಏನಾಗುತ್ತೆ ಅಂತಾರ ಟಿಸಿಎಸ್. ಸೊ ಇದೇನಾಗತ್ತೆ ಅಂತಾರ ಮೌಲ್ಯಯುತ ಬ್ರ್ಯಾಂಡ್ ಅನ್ನ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ಸಲಹೆಗಾರರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾನೂನು ಸಲಹೆಗಾರರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕ್ವಶನ್ ಆಗಿದೆ. ಹಾಗಾದ್ರೆ ಯಾರನ್ನ ಆಯ್ಕೆ ಮಾಡಲಾಗಿದೆ? ಎಸ್, ಆಪ್ಷನ್ ಎ ಗೋವಿಂದರಾಜು, ಆಪ್ಷನ್ ಬಿ ನಜೀರ್ ಅಹಮದ್, ಆಪ್ಷನ್ ಸಿ ಸುನಿಲ್ ಕನುಗೋಲು, ಆಪ್ಷನ್ ಡಿ ಎಸ್ ಪೊನ್ನಣ್ಣ. ಓಕೆ, ಹಾಗಾದ್ರೆ ಯಾವುದು, ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? ಎಸ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾರು ಅಂತಂದ್ರ ಎಸ್ ಪೊನ್ನಣ್ಣ ಅವ್ರನ್ನ. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೇಶವು ತನ್ನ ರಾಜಧಾನಿಯನ್ನು ಬದಲಾಯಿಸಿಕೊಳ್ಳಲು ತೀರ್ಮಾನ ಮಾಡಿತು? ಯಾವ ದೇಶ ಹಾಗಾದ್ರೆ, ಯಾವ ದೇಶ ತನ್ನ ರಾಜಧಾನಿಯನ್ನು ಬದಲಾಯಿಸಿಕೊಳ್ಳಲು ತೀರ್ಮಾನ ಮಾಡಿಕೊಂಡಿದೆ? ಆಪ್ಷನ್ ಎ ಫಿಲಿಪೈನ್ಸ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಇಂಡೋನೇಷಿಯಾ, ಆಪ್ಷನ್ ಡಿ ಯಾವುದು ಅಂತ ದಕ್ಷಿಣ ಆಫ್ರಿಕಾ. ಹಾಗಾದ್ರೆ ಯಾವ ದೇಶ? ಎಸ್, ಯಾವ್ದು ನಿಮ್ಮ ಆಯ್ಕೆ ಹಾಗಾದ್ರೆ? ವೆರಿ ಗುಡ್. ಸೊ ಹಾಗಾದ್ರೆ ಆಪ್ಷನ್ ಸಿ ಇಂಡೋನೇಷಿಯಾ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಇಂಡೋನೇಷಿಯಾ. ನೆಕ್ಸ್ಟ್ ಕ್ವಶನ್, ಕೆನಡಾ ಸಂಸತ್ನಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದ ಸಂಸದ ಯಾರು? ಆಪ್ಷನ್ ಎ ಚಂದ್ರ ಆರ್ಯ, ಆಪ್ಷನ್ ಬಿ ನೀರಜ್ ಪಾಟೀಲ್, ಆಪ್ಷನ್ ಸಿ ನಿಖಿಲ್ ಆರ್ಯ, ಆಪ್ಷನ್ ಡಿ ಮೋಹಿಂದರ್ ಗೌಡ. ಯಾರು ಹಾಗಾದ್ರೆ? ಯಾರು ಹಾಗಾದ್ರೆ? ಓಕೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರ ಚಂದ್ರ ಆರ್ಯ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ಚಂದ್ರ ಆರ್ಯ ಅಂತ ಹೇಳ್ತೀವಿ. ಚಂದ್ರ ಆರ್ಯ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದೇಶವು ನ್ಯಾಟೋ ಒಕ್ಕೂಟದ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದ್ದಾರೆ? ಹೌದಾ, ಯಾವ ದೇಶ ನ್ಯಾಟೋ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕೇಳಿದಾರೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಭಾರತ. ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಯಾವ್ದಾಗುತ್ತೆ ಹಾಗಾದ್ರೆ ನಿಮ್ಮ ಆನ್ಸರ್ ಯಾವುದು? ಎಸ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಭಾರತ ಏನಾಗುತ್ತೆ ಅಂತಾರ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿಲ್ಲ. ಯಾವ್ದು ರಾಷ್ಟ್ರ ಅಲ್ಲ ಅಂತ ಕೇಳಿದಾರೆ, ಯಾವ್ದು ಆನ್ಸರ್ ಅಂತಂದ್ರೆ ಅದು ಭಾರತ. ನೆಕ್ಸ್ಟ್ ಕ್ವಶನ್, ದೇಶದ ಮೊದಲ ಅಂತಾರಾಷ್ಟ್ರೀಯ ಚಿನ್ನ ವಿನಿಮಯ ಕೇಂದ್ರ ಭಾರತದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಇದೆ? ಯಾವ ಸ್ಥಳದಲ್ಲಿ ಆರಂಭ ಮಾಡಲಾಯಿತು ಚಿನ್ನ ವಿನಿಮಯ ಕೇಂದ್ರ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ಗಾಂಧಿನಗರ, ಆಪ್ಷನ್ ಡಿ ನೋಯ್ಡಾ. ಉತ್ತರ ಪ್ರದೇಶದ ನೋಯ್ಡಾ. ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ? ಜಾಗತಿಕ ಚಿನ್ನ ವಿನಿಮಯ ಕೇಂದ್ರ ಅಂತ ಹೇಳ್ತೀವಿ. ಎಸ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಗಾಂಧಿನಗರ, ಗುಜರಾತಿನ ಗಾಂಧಿನಗರ ಅಂತ ಹೇಳ್ತೀವಿ. ಯಾವ್ದಾಗತ್ತೆ ಅಂತಾರ ಗುಜರಾತಿನ ಗಾಂಧಿನಗರ. ನೆಕ್ಸ್ಟ್ ಕ್ವಶನ್, ಉಕ್ರೇನ್ನಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ತಾಯ್ನಾಡಿಗೆ ಕರೆದುಕೊಂಡು ಬರುವುದಕ್ಕೆ ಆರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಆಪರೇಷನ್ ಕಾವೇರಿ, ಆಪ್ಷನ್ ಬಿ ಆಪರೇಷನ್ ಸೂರ್ಯ, ಆಪ್ಷನ್ ಸಿ ಆಪರೇಷನ್ ಅನಾಕೊಂಡ, ಆಪ್ಷನ್ ಡಿ ಆಪರೇಷನ್ ಗಂಗಾ. ಹಾಗಾದ್ರೆ ಯಾವ್ದು ಆಯ್ಕೆ ಆಗುತ್ತೆ? ಯಾವ್ದು ಆನ್ಸರ್ ಆಗುತ್ತೆ? ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾರ, ಎಲ್ಲರೂ ಆನ್ಸರ್ ಮಾಡ್ತಾರ ಇದಕ್ಕೆ. ಎಸ್, ಯಾವ್ದು ಹಾಗಾದ್ರೆ ನಿಮ್ಮ ಆನ್ಸರ್ ಏನು? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಯಾವುದು ಅಂತಂದ್ರೆ ಆಪರೇಷನ್ ಗಂಗಾ ಕಾರ್ಯಾಚರಣೆ ಅಂತ ಹೇಳ್ತೀವಿ. ಹೌದಾ, ಆಪ್ಷನ್ ಆಪರೇಷನ್ ಗಂಗಾ ಅಂತಕ್ಕಂತಹ ಕಾರ್ಯಾಚರಣೆ. ಎಸ್, ನೆಕ್ಸ್ಟ್ ಕ್ವಶನ್,
ಆರ್ಥಿಕವಾಗಿ ಹಿಂದುಳಿದವರಿಗೆ ಕೇಂದ್ರ ಸರ್ಕಾರವು ಎಷ್ಟು ಮೀಸಲಾತಿಯನ್ನು ಒದಗಿಸಿದೆ ಅಂತ ಕ್ವಶನ್ ಆಗಿದೆ. ಹೌದಾ? ಹಾಗಾದ್ರೆ ಆಪ್ಷನ್ ಎ 5%, ಆಪ್ಷನ್ ಬಿ 7.5%, ಆಪ್ಷನ್ ಸಿ 10%, ಆಪ್ಷನ್ ಡಿ 3.5%. ಹಾಗಾದ್ರೆ ಯಾವುದು? ಎಷ್ಟು ಮೀಸಲಾತಿ? ಎಸ್ ಎಷ್ಟು? ಹಾಗಾದ್ರೆ ನೋ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 10%. ಎಷ್ಟು ಮೀಸಲಾತಿ ಕೊಡ್ಬೇಕು ಅಂತಿದೆ ಅಂತಂದ್ರೆ 10% ಮೀಸಲಾತಿಯನ್ನ ಕೊಡ್ಬೇಕು ಅಂತ ಇದೆ. ಹೌದಾ? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದು 10%. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಈ ಕೆಳಗಿನ ದಿನಾಂಕದಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. 20/5/2023, ಆಪ್ಷನ್ ಬಿ 15/5/2023, ಆಪ್ಷನ್ ಸಿ 21/5/2023, ಆಪ್ಷನ್ ಡಿ 22/5/2023. ಹಾಗಾದ್ರೆ ಯಾವ ದಿನದಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಯಾವ್ದು ಉತ್ತರ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ 21/5/2023 ಅಂತ ಹೇಳ್ತೀವಿ. 21/5/2023 ಅಂದ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ವಿಕಲಚೇತನ ಕಲ್ಯಾಣಕ್ಕಾಗಿ ಪ್ರತ್ಯೇಕ ದಿವ್ಯಾಂಗ ಇಲಾಖೆಯನ್ನು ಸ್ಥಾಪನೆ ಮಾಡಿದ ಪ್ರಥಮ ರಾಜ್ಯ ಯಾವುದು? ಎಸ್, ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಯಾವ್ದು ಹಾಗಾದ್ರೆ ನಿಮ್ಮ ಆಯ್ಕೆ? ಯಾವ್ದಾಗತ್ತೆ ಆನ್ಸರ್? ಯಾವ್ದು ಹಾಗಾದ್ರೆ? ಎಸ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರೆ ಅದು ಮಹಾರಾಷ್ಟ್ರ. ಹೌದಾ? ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಯಾವುದು ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. 2023ರ ಆಸ್ಟ್ರೇಲಿಯನ್ ಓಪನ್ಸ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಯಾರು? ರಫೆಲ್ ನಡೆಲ್ಲಾ, ನೋವಾಕ್ ಜೋಕೋವಿಚ್, ರೋಜರ್ ಫೆಡರರ್, ಆಪ್ಷನ್ ಡಿ ಫೀಟ್ ಸಾಂಪ್ರಸ್. ಎಸ್, ಇದನ್ನೆಲ್ಲರೂ ಆನ್ಸರ್ ಮಾಡ್ತೀರಾ ಅನ್ಕೊಂಡಿನಿ. ಸೊ ಸ್ಪೋರ್ಟ್ಸ್ ಬಗ್ಗೆ ಎಲ್ಲರಿಗೂ ಇಂಟ್ರೆಸ್ಟ್ ತೋರಿಸ್ತೀರಾ? ಎಸ್, ಯಾವ್ದು ಹಾಗಾದ್ರೆ ಆಯ್ಕೆ? ಎಸ್, ಯಾವ್ದು ಆನ್ಸರ್ ಆಗುತ್ತೆ ಹಾಗಾದ್ರೆ? ವೆರಿ ಗುಡ್. ಸೊ ಯಾವ್ದು ಅಂತಂದ್ರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ನೋವಾಕ್ ಜೋಕೋವಿಕ್. ಎಸ್, ನೆಕ್ಸ್ಟ್ ಕ್ವಶನ್. 74ನೇ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಪ್ರಥಮ ಸ್ಥಾನ ಪಡೆದಿರತಕ್ಕಂತಹ ರಾಜ್ಯ ಯಾವುದು? ಎಸ್, 74ನೇ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಉತ್ತರ ಪ್ರದೇಶ. ಇದು ಕೂಡ ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಯಾವ ರಾಜ್ಯ ಸ್ತಬ್ಧ ಚಿತ್ರ ಟ್ಯಾಬ್ಲೋ ಅಂತ ಹೇಳ್ತೀವಿ? ಎಸ್, ಸೊ ಹಾಗಾದ್ರೆ ಆಪ್ಷನ್ ಯಾವುದು ಅಂತಾರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ಉತ್ತರಾಖಂಡ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ಉತ್ತರಾಖಂಡ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಎಸ್, 26ನೇಯ ರಾಷ್ಟ್ರೀಯ ಯುವ ಉತ್ಸವ ನಡೆದ ಸ್ಥಳ? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಚಿಕ್ಕಬಳ್ಳಾಪುರ. ಯಾವ್ದು ಹಾಗಾದ್ರೆ? ಆಪ್ಷನ್ ಎ ಧಾರವಾಡ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಡ್ಯ, ಚಿಕ್ಕಬಳ್ಳಾಪುರ. ಎಸ್, ಯಾವ್ದು ನಿಮ್ಮ ಆಯ್ಕೆ ಹಾಗಾದ್ರೆ? ಎಸ್, ಧಾರವಾಡ. ಹೌದಾ? ಹುಬ್ಬಳ್ಳಿ ಧಾರವಾಡದಲ್ಲಿ ಆಗುತ್ತೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಅಂತಂದ್ರೆ ಧಾರವಾಡ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಅಂತಾರ ಧಾರವಾಡ ಸರಿಯಾಗಿರ್ತಕ್ಕಂತಹ ಆಯ್ಕೆ. ನೆಕ್ಸ್ಟ್ ಕ್ವಶನ್. 2022-23ರ ರಣಜಿ ಕ್ರಿಕೆಟ್ ವಿಜೇತ ತಂಡ ಯಾವುದು? 2022-23ರ ರಣಜಿ ಕ್ರಿಕೆಟ್ ವಿಶ್ವ ತಂಡ ವಿಜೇತ ಆಗಿರ್ತಕ್ಕಂಥ ತಂಡ ಯಾವುದು? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಸೌರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ನಿಮ್ಮ ಆಯ್ಕೆ ಯಾವುದು? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಯಾವ್ದು ಆನ್ಸರ್ ಆಗುತ್ತೆ ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರ ಸೌರಾಷ್ಟ್ರ ಅಂತ ಹೇಳ್ತೀವಿ. ಹೌದಾ? ಸೌರಾಷ್ಟ್ರ. ಎಸ್, ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರಾದ ಅಬ್ದುಲ್ ನಜೀರ್ ಈ ಕೆಳಗಿನ ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಅಂತ ಕ್ವಶನ್ ಆಗಿದೆ. ಅಬ್ದುಲ್ ನಜೀರ್ ಅವರು ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ತೆಲಂಗಾಣ.
ಎಲ್ಲರೂ ಆನ್ಸರ್ ಮಾಡಿದಾರ. ಸೊ ವೆರಿ ಗುಡ್. ಯಾವ ರಾಜ್ಯ ಅಂತಂದ್ರೆ ಅದು ಆಪ್ಷನ್ ಸಿ ತೆಲಂಗಾಣ ಅಂತ ಹೇಳ್ತೀವಿ. ಹೌದಾ? ಆಪ್ಷನ್ ಸಿ ಯಾವುದು ಅಂತಂದ್ರೆ ಆಪ್ಷನ್ ಸಿ ಯಾವುದು ಅಂದ್ರೆ ಸಾರಿ ಆಂಧ್ರ ಪ್ರದೇಶ್ ಅಂತ ಹೇಳ್ತೀವಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಯಾವ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ ಅಂತಂದ್ರೆ ಅದು ಆಂಧ್ರ ಪ್ರದೇಶ್. ಎಸ್. ನೆಕ್ಸ್ಟ್ ಕ್ವಶನ್. ರಾಷ್ಟ್ರಪತಿ ಭವನದಲ್ಲಿ ಇರುವ ಮೊಘಲ್ ಉದ್ಯಾನವನಕ್ಕೆ ಇಟ್ಟಿರುವ ಹೊಸ ಹೆಸರೇನು ಅಂತ ಕ್ವಶನ್ ಆಗಿದೆ. ಹೊಸ ಹೆಸರು ಏನಾಗಾದ್ರೆ ರಾಷ್ಟ್ರಪತಿ ಭವನಕ್ಕೆ ಇಟ್ಟಿರ್ತಕ್ಕಂಥ ಹೊಸ ಹೆಸರು? ಆಪ್ಷನ್ ಎ ಇಂದ್ರಪ್ರಸ್ಥ ಉದ್ಯಾನವನ, ಆಪ್ಷನ್ ಬಿ ಅಮೃತ ಉದ್ಯಾನವನ, ಆಪ್ಷನ್ ಸಿ ಸ್ವತಂತ್ರ ಉದ್ಯಾನವನ, ಆಪ್ಷನ್ ಡಿ ಚಿತ್ರಕೂಟ ಉದ್ಯಾನವನ. ಯಾವ್ದು ಹಾಗಾದ್ರೆ? ಎಸ್, ವೆರಿ ಗುಡ್. ಸೊ ಹಾಗಾದ್ರೆ ಯಾವುದು ಅಂತಂದ್ರೆ ಅಮೃತ ಉದ್ಯಾನವನ ಅಂತ ಹೇಳ್ತೀವಿ. ನವದೆಹಲಿ ಇರ್ತಕ್ಕಂಥ ರಾಷ್ಟ್ರಪತಿ ಭವನಕ್ಕೆ ಮರುನಾಮಕರಣ ಮಾಡಿದ್ದಾರೆ. ಏನಂತ ಹೆಸರಿಟ್ಟಿದ್ದಾರೆ ಅಂತಾರ? ಅಮೃತ ಉದ್ಯಾನವನ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಅಂಡ್ ದಿ ನೆಕ್ಸ್ಟ್ ಕ್ವಶನ್ ಅಂಡ್ ಲಾಸ್ಟ್ ಕ್ವಶನ್. ಇತ್ತೀಚೆಗೆ ಭೌಗೋಳಿಕ ಸೂಚಿ ಸ್ಥಾನಮಾನ ಪಡೆದ ಮಿರ್ಜಾ ರೈಸ್ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಮಿರ್ಜಾ ರೈಸ್ ಅಂತಕ್ಕಂಥದ್ದು ಸೊ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಆಗಿದೆ. ಆಪ್ಷನ್ ಎ ಉತ್ತರಾಖಂಡ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಬಿಹಾರ ಅಂತ ಹೇಳ್ತೀವಿ. ಎಸ್, ಯಾವ ರಾಜ್ಯ ಹಾಗಾದ್ರೆ? ಎಸ್, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಯಾವುದು ಅಂತಂದ್ರ ಬಿಹಾರ. ಹೌದಾ? ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಂದ್ರ ಬಿಹಾರ. ಎಸ್. ಸೊ ಇವಿಷ್ಟು ನೋಡಿದ್ವಿ ಕ್ವಶನ್ಸ್. ಓಕೆ, ಸೊ ಇದ್ರ ಕಂಟಿನ್ಯೂವೇಷನ್ ನೆಕ್ಸ್ಟ್ 50 ಕ್ವಶನ್ಸ್ ಏನಾಗುತ್ತೆ ಅಂತಾರ ನೆಕ್ಸ್ಟ್ ನಾಳೆ ಸೇಮ್ ಟೈಮಿಂಗ್ 7:30 to 8:30 ಡಿಸ್ಕಷನ್ ಮಾಡುತ್ತೆ. ಸೊ ನಾಳೆ ಸೇಮ್ ಟೈಮಿಂಗ್ ಜಾಯ್ನ್ ಆಗ್ರಿ. ಅಂಡ್ ಇದಕ್ಕೂ ಮುಂಚೆ 5:30 ನಮ್ಮಲ್ಲಿ ರೆಗ್ಯುಲರ್ ಆಗಿ ಕ್ಲಾಸಸ್ ನಡೀತಾ ಇದಾವೆ. ನಮ್ಮ